ನೀವು ನಕ್ಷತ್ರ ನಾಡಿ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಆ ನಂಬರನ್ನು ನೋಟ್ ಡೌನ್ ಮಾಡಿಕೊಂಡು ನೀವು ಮೊದಲಿಗೆ ಫ್ರೀ ಕ್ಲಾಸಸ್ಗಳನ್ನು ಅಟೆಂಡ್ ಮಾಡ್ಬೋದು. ಆ ನಂತರ ನೀವು ಕ್ಲಾಸಸ್ಗಳನ್ನ ಅಟೆಂಡ್ ಮಾಡ್ಬೋದು. ಇದೇ ತಿಂಗಳು ನವೆಂಬರ್ 26ನೇ ತಾರೀಕಿನಂದು ಫ್ರೀ ಕ್ಲಾಸಸ್ಗಳು ಆರಂಭ ಆಗುತ್ತೆ. ಡಿಸೆಂಬರ್ 1ನೇ ತಾರೀಕು 110ನೇ ಬ್ಯಾಚನ್ನು ಆರಂಭ ಮಾಡಲಾಗ್ತಾ ಇದೆ. ಸೊ ಹಾಗಾಗಿ ಇಂಟ್ರೆಸ್ಟ್ ಇರೋರು ನಾವು ಕೂಡ ಜ್ಯೋತಿಷ್ಯವನ್ನು ಕಲ್ತ್ಕೊಂಡು ನಮ್ಮ ಭವಿಷ್ಯವನ್ನು ನಾವೇ ನೋಡ್ಕೊಳ್ಬಹುದು. ಹಾಗೂ ಹೋಗುಗಳನ್ನು ಅಂದರೆ ಒಳ್ಳೆಯ ವಿಚಾರಗಳನ್ನು ಅಥವಾ ನಮಗೆ ಏನಾದರೂ ಕೆಲಸ ಕಾರ್ಯಗಳು ಆಗಬೇಕು ಅಂತ ಹೇಳಿ ನಾವು ಎಷ್ಟೇ ಪ್ರಯತ್ನವನ್ನು ಪಟ್ಟರು ಆ ಜಾತಕ ಈ ಜಾತಕ ಅಲ್ಲಿ ತೋರಿಸಿ ಇಲ್ಲಿ ತೋರಿಸಿ ಏನೂ ಪ್ರಯೋಜನ ಆಗಿಲ್ಲ ಅಂತಂದರೆ ಅದರ ಬದಲು ಎಲ್ಲೋ ತೋರಿಸೋ ಬದಲು ನಾವೇ ಜ್ಯೋತಿಷ್ಯವನ್ನು ಕಲ್ತ್ಕೊಂಡು ನಮ್ಮನ್ನು ನಾವೇ ಉದ್ಧಾರ ಮಾಡ್ಕೊಳ್ಳೋದು ಒಳ್ಳೆಯದಲ್ವಾ. ಸೊ ಹಾಗಾಗಿ ಒಮ್ಮೆ ನೀವು ಈ ಒಂದು ಪ್ರಯತ್ನವನ್ನು ಮಾಡಬಹುದು ಅಂತ ಹೇಳ್ತಾ ನೋಡಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಯಾರೇ ಓದಿದ್ರೂ ಕೂಡ ಅಂಥವ್ರಿಗೆ ಗೌರ್ಮೆಂಟ್ ಜಾಬ್ ಸಿಗಬೇಕು ಅಂತ ಹೇಳಿ ಆಸೆಯನ್ನು ಇಟ್ಕೊಂಡಿರ್ತಾರೆ. ಈಗ ಓದೋರ್ಗೆಲ್ರಿಗೂ ಕೂಡ ಗೌರ್ಮೆಂಟ್ ಜಾಬ್ ಸಿಗೋದಿಲ್ಲ, ಸಿಗಲೇಬೇಕು ಅಂತಲೂ ಕೂಡ ಏನೂ ಇಲ್ಲ. ಅದೇ ಖಾಸಗಿ ಜಾಬ್ನಲ್ಲೂ ಕೂಡ ಅವರು ತಮ್ಮ ಕರ್ತವ್ಯವನ್ನು ನಿಭಾಯಿಸಬಹುದು. ಬಟ್ ಆದರೆ ಮನೆಯವರ ಒತ್ತಡದಿಂದಾಗಿ ಸಾಕಷ್ಟು ಜನ ಏನು ಮಾಡ್ತಾರೆ, ಮನೆಯವರು ಒತ್ತಡ ಹಾಕ್ತಾ ಇದ್ದಾರಲ್ಲ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿಕೊಂಡು ಈ ಒಂದು ಕಡೆ ಗೌರ್ಮೆಂಟ್ ಜಾಬೇ ಬೇಕು ಅಂತ ಅಂದ್ಕೊಂಡು ಮನೇಲಿ ಕೂತ್ಕೊಂಡ್ಬಿಡ್ತಾರೆ, ಟೈಮ್ನ ವೇಸ್ಟ್ ಮಾಡ್ತಾ ಇರ್ತಾರೆ. ಆದರೆ ನಮ್ಮ ಹಣೆ ಬರದಲ್ಲಿ ಇರಬೇಕಲ್ಲ ಈ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಅಂತ ಹೇಳಿ. ಸೊ ಅದು ಇಲ್ಲ, ಸಿಗೋದೇ ಇಲ್ಲ ಅಂತ ಹೇಳಿ ಏನಾದರೂ ಇದ್ರೆ ಏನು ಮಾಡ್ತೀರಾ, ಸಮಯ ವ್ಯರ್ಥ ಅಲ್ವಾ. ಸೊ ಹಾಗಾಗಿ ಯಾಕಾಗಿ ನಮಗೆ ಈ ಸರ್ಕಾರಿ ಕರ್ತವ್ಯವನ್ನು ನಿಭಾಯಿಸಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ರು ಸಿಗ್ತಾ ಇಲ್ಲ, ನಿಮ್ಮ ಜಾತಕ ಏನು ಹೇಳ್ತಾ ಇದೆ ಅನ್ನೋದರ ಕುರಿತು ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ ದಿನೇಶ್ ಗುರೂಜಿ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರುಜಿ. ನಾನು ಈಗಾಗಲೇ ಹೇಳ್ತಾ ಇದ್ದೆ, ಕ್ಲಾಸಸ್ಗಳು ಆರಂಭ ಆಗುತ್ತೆ. ನವೆಂಬರ್ 26ನೇ ತಾರೀಕು ಫ್ರೀ ಕ್ಲಾಸಸ್ ನಡೆಯುತ್ತೆ. ಆ ಫ್ರೀ ಕ್ಲಾಸಸ್ನಲ್ಲಿ ಏನೆಲ್ಲ ಅವರಿಗೆ ಗೊತ್ತಾಗುತ್ತೆ, ನಾವು ಯಾಕೆ ಕಲಿಬೇಕು ಜ್ಯೋತಿಷ್ಯ ಅನ್ನೋದು ಅಂತ ಹೇಳಿ? ಮೊದಲನೇದು, ಎಲ್ಲರಿಗೂ ಜ್ಯೋತಿಷ್ಯದ ಮೇಲೆ ಭಯ ಇದೆ. ಯಾರು ತಲೆ ತುಂಬಿಸಿದ್ರೋ ಗೊತ್ತಿಲ್ಲ. IAS ಓದೋಕ್ಕೆ ಸುಲಭ ಅನ್ಕೋತಾರೆ, MBBS ಓದೋದು ಕಳ್ಳೆಪುರಿ ಇದ್ದಂಗೆ ಅಂದ್ಕೊಳ್ತಾರೆ, ಇಂಜಿನಿಯರಿಂಗು ಅದೆಲ್ಲ ಮಾಡೋದೆಲ್ಲ ಅಯ್ಯೋ ಗಾಳಿಲಿ ತೂರ್ದಂಗೆ ಅಷ್ಟು ಈಸಿ. ಜ್ಯೋತಿಷ್ಯ ಅಂದಿದ ತಕ್ಷಣ ಅದೇನೋ ಕಬ್ಬಿಣದ ಕಡಲೆ, ಓದೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ, ಅದು ಅರ್ಥ ಆಗಲ್ಲ. ಇರೋ 12 ರಾಶಿ 9 ಗ್ರಹದಲ್ಲಿ ಅಲ್ಲಾಡಿಸ್ತಾ ಇದ್ದಾರೆ ಎಲ್ಲರೂ ಕಾಂಪೌಂಡ್ರುಗಳು. ಇರೋ 12 ರಾಶಿ ಒಬ್ಬಳಿಗೆ ನಿಮಗೆ ಹೇಳ್ತಾ ಇರೋದು ಎಷ್ಟು ರಾಶಿಗಳಿದ್ದಾವೆ. ಏನೋ ಒಂದು 1000 2000 ಇದ್ದಿದ್ರೆ ಅದೊಂದು ಓಕೆ ಅನ್ಬೋದು. ಒಂದೇ ಒಂದು ಮಾತು ಹೇಳ್ತೀನಿ, ಜ್ಯೋತಿಷ್ಯದಷ್ಟು ಸುಲಭವಾಗಿರ್ತಕ್ಕಂಥ ಸಬ್ಜೆಕ್ಟು ಮತ್ತೊಂದಿಲ್ಲ. ಯಾರಾದರೂ ಅದನ್ನು ಕಷ್ಟ ಅಂತಂತಂದರೆ ಮೋಸ್ಟ್ಲಿ ಮೊದಲನೇದು ಅವನು ಸುಳ್ಳು ಹೇಳ್ತಾ ಇದ್ದಾನೆ, ಎರಡನೇದು ಎಲ್ಲೋ ಹೊಟ್ಟೆ ಕಿಚ್ಚಿರಬೇಕು, ಅವ್ರು ಕಲ್ತ್ಕೋಬಾರ್ದು ಅಂತ. ಓಕೆ ಓಕೆ, ಕಾಲರ್ ರೆಡಿ ಇದ್ದಾರೆ ಗುರುಜಿ, ಮಾತನಾಡ್ಸೋಣ. ಹಲೋ, ನಮಸ್ತೆ. ನಮಸ್ತೆ. ಹಲೋ, ನಮಸ್ತೆ ಅಮ್ಮ, ಸ್ವಲ್ಪ ಜೋರಾಗಿ ಮಾತಾಡಿ. ಕೇಳಿಸ್ತೈತಿ ಮೇಡಮ್ ಅವರೇ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಕೊರಟಗೆರೆಯಿಂದ ಮೇಡಮ್ ಅವರೇ. ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತಮ್ಮ? ನನ್ನ ಮೊಮ್ಮಗನ ಬಗ್ಗೆ ತಿಳ್ಕೊಬೇಕು ಮೇಡಮ್ ಅವರೇ. ಅವ್ನು ಕಾಲೇಜಿಗೆ ಹಾಕಿದ್ದೀವಿ. ಅಮ್ಮ, ನಿಮ್ಮ ಮೊಮ್ಮಗನ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸ್ಕೊಡಿ. ಗೊತ್ತಿಲ್ಲ ಮೇಡಮ್ ಅವರೇ, ನಾವು ಓದಿಲ್ಲ. ಸರಿ, ಯಾವ್ದಾದ್ರು ಸಂಖ್ಯೆಯನ್ನ ಹೇಳಿ. 1ರಿಂದ 200 ಹೇಳಿ. 109 ಮೇಡಮ್ ಅವರೇ. ಸರಿ ಗುರುಜಿ, ಇದರ ಮಾತನಾಡಿ. ಎಷ್ಟು ಹೇಳಿದ್ರು? 109. ನಮಸ್ಕಾರ ಮೇಡಮ್. 109? ಹ್ಞೂ ಸ್ವಾಮಿ, 109. ವಿದ್ಯಾಭ್ಯಾಸದ ಬಗ್ಗೆ ಪ್ರಶ್ನೆಶಾಸ್ತ್ರ ಕೇಳಿತಾ ಇದ್ದೀರಾ? ಸ್ವಲ್ಪ 3ನೇ ಮನೆ 2ನೇ ಮನೆ 3ನೇ ಮನೆ 11 6 11 3ನೇ ಮನೆ ಬಂತು ಅಂತಂದರೆ ಸ್ವಲ್ಪ ಎಜುಕೇಷನಲ್ಲಿ ಫೋಕಸ್ ಇರಲ್ಲ, ಅಂದರೆ ಅದ್ರ ಮೇಲೆ ಆಸಕ್ತಿ ಕಮ್ಮಿ. ದಶಾದಲ್ಲಿ ಶನಿ ದಶೆ ನಡೀತಾ ಇದೆ, ಶನಿ ದಶೆ ಎಂಡಿಂಗಲ್ಲಿ 3ನೇ ಮನೆ ನಡೀತಾ ಇದೆ. ಏನು ಓದ್ತಾ ಇದ್ದಾರೆ ಸದ್ಯಕ್ಕೆ? ಯಾವ ಇದು ಫಸ್ಟ್ PUC ಗುರುಜಿ. ಯಾವ್ದು ತೊಗೊಂಡಿದ್ದಾರೆ? ಸೈನ್ಸಾ ಕಾಮರ್ಸಾ? ಸೈನ್ಸ್ ಗುರುಜಿ. ಸರಿ, ಓಕೆ. ಈಗ ಸೈನ್ಸಲ್ಲಿ ಸ್ವಲ್ಪ ಕಾಂಬಿನೇಷನ್ನು ವೀಕಾಗಿ ಬರ್ತಾ ಇದೆ.
ಸೊ ಅವ್ರು ಇಷ್ಟಪಟ್ಟು ತಗೊಂಡ್ರಾ ಅಥವಾ ನೀವು ಯಾರೋ ಫೋರ್ಸ್ ಮಾಡಿದ್ರಾ ಮಾಡಿ ಅಂತ ಎಲ್ಲ ಸ್ವಲ್ಪ ನಾವೇ ಬಲವಂತ ಮಾಡೇ ಗುರುಜಿ ಹೊಡ್ಸಿರೋದು. ನಾನು ತುಂಬಾ ಸತಿ ನೋಡ್ತಾ ಇರ್ತೀನಿ, ಅವ್ರ ಜಾತಕಕ್ಕಿಂತ ತಂದೆ ತಾಯಿಗಳ ಜಾತಕದ ಮೇಲೆ ಓದಿಸ್ತಾರೆ ಮಕ್ಕಳನ್ನ. ತಂದೆ ತಾಯಿ ಜಾತಕದ ಮೇಲೆ ಓದಿಸ್ತಾರೆ. ಈಗ ಸದ್ಯಕ್ಕೆ ನಾನು ಈಗ ಆಲ್ರೆಡಿ ಅದರಲ್ಲಿ ಹೋದ್ಮೇಲೆ ಬೇರೆ ಏನು ನಾವು ಚೇಂಜ್ ಏನು ಮಾಡೋಕ್ಕಾಗತ್ತೆ. PUC ಎಂಟರ್ ಆಗ್ಬಿಟ್ರೆ ಮತ್ತೆ ವಾಪಸ್ ಬರೋಕ್ಕಾಗಲ್ಲ. ತೊಗರಿ ಬೇಳೆನ ದಾನ ಮಾಡಿ, ಸಾಧ್ಯವಾದರೆ ಬ್ಯಾಚುಲರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ 10ನೇ ಮಹಿನೆ ದಶಾದಲ್ಲಿ, BBM ಅಥವಾ ಮ್ಯಾನೇಜ್ಮೆಂಟ್ ಅಂತ ಕರೀತಾರೆ. ಆ ಮ್ಯಾನೇಜ್ಮೆಂಟ್ ಸೈಡ್ ಹೋಗೋಕ್ಕೆ ಸಜೆಸ್ಟ್ ಮಾಡ್ತೀನಿ. ಒಳ್ಳೇದಾಗಲಿ. ಮುಂದಿನ ಕರೆಗೆ ಹೋಗೋಣ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇಟ್ಟಿದ್ದಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? 29 ರಾಮನಗರದಿಂದ. ಸರಿಮ್ಮ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ತಮ್ಮನ ಬಗ್ಗೆ ಗುರು. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 29/10 1995 ಭಾನುವಾರ 2:10 ಮಧ್ಯರಾತ್ರಿ. ಎಲ್ಲಿ ಹುಟ್ಟಿದ್ದು? ಬೆಳಿಗ್ಗೆನಾ ಸಂಜೆನಾ? ಭಾನುವಾರ ಮಧ್ಯರಾತ್ರಿ. ಶನಿವಾರ ಮಧ್ಯರಾತ್ರಿ, ಭಾನುವಾರಕ್ಕೆ ಬೀಳುತ್ತಲ್ಲ ಸರ್. 28 ರಾತ್ರಿ 29 ಬೆಳಿಗ್ಗೆನಾ? ಅಥವಾ 29 ರಾತ್ರಿ 30 ಬೆಳಿಗ್ಗೆನಾ? ಇಲ್ಲ ಗುರುಜಿ, 28 ಅದೇ ಶನಿವಾರ ಮಧ್ಯರಾತ್ರಿ, ಭಾನುವಾರಕ್ಕೆ ಬೀಳುತ್ತಲ್ಲ. ಅದು ನೀವು ಕ್ಯಾಲೆಂಡರ್ ನೋಡ್ಕೊಂಡ್ ಬರ್ಬೇಕು. ಇಲ್ಲಿ ಕ್ಯಾಲೆಂಡರ್ ನೋಡುವಷ್ಟು ಪುರ್ಸತ್ತಿರಲ್ಲ ನಮ್ಗೆ, ನೀವು ತಿಳ್ಕೊಬೇಕದು. 29 ಇಲ್ಲ ಗುರುಜಿ, 29/10/1995 ಹುಟ್ಟಿದೂರು ರಾಮನಗರ. ರಾಮನಗರ. ಲಾಯರ್ ಗುರುಜಿ. ಅವನು ಮದ್ವೆ ಬಗ್ಗೆ ಕೇಳ್ಬೇಕು. ಓಕೆ. ಧನುರಾಶಿ, ಪೂರ್ವಾಷಾಢ ನಕ್ಷತ್ರ ಬರ್ತಾ ಇದೆ. ಹೌದು ಗುರುಜಿ, ಹೌದು. ಸದ್ಯಕ್ಕೀಗ 2030 ಚಂದ್ರದಶೆ, 2026 ಮಾರ್ಚ್ವರೆಗೂ ಕೂಡ ಶನಿ ಭುಕ್ತಿ. ಮ್ಯಾರೇಜ್ಗೆ ಚಂದ್ರ 3-10, ಮ್ಯಾರೇಜ್ಗೆ 2ನೇ ಮನೆ 7ನೇ ಮನೆ ತೋರಿಸ್ತಾ ಇಲ್ಲ ಚಂದ್ರದಲ್ಲಿ. ಶನಿಯಲ್ಲಿ ಸ್ವಲ್ಪ ಸುಮಾರಾಗಿ ನೋಡೋಣ ಅಂದರೆ ಎಂಡಿಂಗಲ್ಲಿ 211 ಇದೆ. ಮಾರ್ಚ್ ಒಳಗಡೆ ಹುಡುಗಿ ಸೆಟ್ ಆಗುತ್ತಮ್ಮ. ಇದೇ ಮಾರ್ಚ್ ಒಳಗಡೆ ಹುಡುಗಿ ಸೆಟ್ ಆಗುತ್ತೆ, ಏನು ಟೆನ್ಷನ್ ತೊಗೊಳ್ಬೇಡಿ. 211 ಕಾಂಬಿನೇಷನ್ ಬಂದಿರತಕ್ಕಂಥದ್ದು ಮತ್ತು ಶನಿ 7 ಇರ್ತಕ್ಕಂಥದ್ದು ಖಂಡಿತ ಆಗುತ್ತೆ. ಸೊ ನಾರ್ಮಲ್ ಕಾಂಬಿನೇಷನ್ ತೋರಿಸ್ತಾ ಇದೆ, ಮಾರ್ಚ್ ಒಳಗಡೆ ಸೆಟ್ ಆಗುತ್ತೆ. ಆದರೆ ನಾವು ಸೆಟ್ ಆಗುತ್ತೆ ಅಂತ ಹೇಳ್ತೀವಿ, ಅವ್ರಿಗೆ ಡಿಸೈರ್ ಇಲ್ಲ ಅಂದರೆ ನಾವೇನು ಮಾಡೋಣ? ಹುಡುಗಿ ಇಷ್ಟ ಆಗಿಲ್ಲ ಅಂದರೆ ಏನು ಮಾಡೋಣ? ಗ್ರಹಗಳು ಹುಡುಗಿನ ಕರ್ಮಾನುಸಾರ ತೋರಿಸ್ತವೆ, ಹುಡುಗರನ್ನು ಕರ್ಮಾನುಸಾರ. ಇದನ್ನೆಲ್ಲರೂ ತಿಳ್ಕೊಳ್ಳಿ. ಮದುವೆ ಯಾವಾಗುತ್ತೆ ಅಂತಂದರೆ ಮದುವೆ ಯಾವಾಗುತ್ತೆ ಅಂತ ಯಾರು ಹೇಳೋಕ್ಕಾಗಲ್ಲ, ಯಾವ ಕಾಂಪೌಂಡ್ರು ಹೇಳೋಕ್ಕಾಗಲ್ಲ, ಜ್ಯೋತಿಷ್ರು ಹೇಳೋಕ್ಕಾಗಲ್ಲ. ಈಗ ಯೋಗ ಹುಡುಗರು ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಡಿಸಿಷನ್ ತಗೊಳ್ಳಿ, ಆಮೇಲೆ ಮುಂದೆ ಬರ್ತಕ್ಕಂಥದ್ದು ಕಮ್ಮಿ ಆಗಿಬಿಡ್ತದೆ. ಆಫರ್ ಅಂತ ಹೇಳ್ತೀವಿ, ಸೇಲ್ ಆಫರು, ವಿಂಟರ್ ಸೀಸನ್ನು, ಸಮ್ಮರ್ ಸೀಸನ್ನು, ಈ ರೀತಿ ಎಲ್ಲರೂ ತಿಳ್ಕೊಬೇಕು. ತುಂಬ ಜನ ಇದೇ ನೀವು ಮಾಡ್ತಕ್ಕಂಥ ಒಂದು ದೊಡ್ಡ ತಪ್ಪು. ಮದುವೆ ಯಾವಾಗುತ್ತೆ? ಮದುವೆ ಯಾವತ್ತೂ ಆಗಲ್ಲ. ಮದುವೆ ನಾವು ಮಾಡ್ಕೋಬೇಕು. ದೇವ್ರು ಏನು ಬಂದ್ಬಿಟ್ಟು ನಿಮ್ಗೆ ಆಟೋಮೆಟಿಕ್ ಏನೋ ಮೋಟ್ರ್ ಫಿಕ್ಸ್ ಮಾಡೋರು ನಿಮ್ಮ ಮನೆ ಒಳಗಡೆ, ಆಟೋಮೆಟಿಕ್ಕಾಗಿ ಅಲ್ಲಿ ತೋರಿಸ್ತಾ ಇದ್ದಂಗೆ ಮದುವೆ ಆಗ್ತಾ ಇದ್ದಂಗೆ ಸಡನ್ನಾಗಿ ಅವ್ರು ಬಂದು ಸಡನ್ನಾಗಿ ತಾಳಿ ಕಟ್ಟರು, ಸಡನ್ನಾಗಿ ಮಗು ಆಗ್ಬಿಡ್ತು. ಅವೆಲ್ಲ ಇಲ್ಲ. 2000 ನೋಡಿ, ಈ ವರ್ಷ ಮಾರ್ಚ್ ಒಳಗಡೆ ಅಂತ ಹೇಳಿದ್ದೀನಿ. ನಿಮಗೆ ತಲೆಗೆ ಹೋಗಲ್ಲ ಬಿಡಮ್ಮ, ನಿಮಗೆ ಅದೊಂಥರ ಭ್ರಾಂತಿ ನಿಮಗೆಲ್ಲ. ನಾನು ಇವಾಗ ತಾನೇ ಹೇಳ್ತಾ ಇದ್ದೀನಿ, ಹುಡುಗಿರು ಬಂದಿದ್ದನ್ನು ಡಿಸೈಡ್ ಮಾಡ್ಕೋಬೇಕು. ಹುಡುಗಿರು ಬರೋ ಟೈಮ್ ಅಂತ ಹೇಳಿದ್ರೆ ತಾನೇ ಇವಾಗ ತಾನೇ. ನೀವು ಡಿಸಿಷನ್ ತಗೊಂಡಿಲ್ಲ ಅಂದರೆ, ಎಷ್ಟೊಂದು ಸಲ ಡಿಸಿಷನ್ ಏನಾಗಿದೆ ಅಂದರೆ ದೇವ್ರು ಹೂವು ಕೊಟ್ಟಿಲ್ಲ ಅಂದ್ಬಿಡ್ತಾರೆ ಹುಡುಗಿನ ನೋಡಾದ್ಮೇಲೆ. ಒಂದು ಆಮೇಲೆ ಇನ್ನೊಂದೇನೋ ಅವರು ತಗೊಳ್ಳೋದ್ರಲ್ಲಿ ಆಗಿಲ್ಲ ಅಂದರೆ ಇಲ್ಲಿ ಗ್ರಹಗಳು ಏನು ಮಾಡ್ತವೆ ನಿಮ್ಮ ಡಿಸೈರ್ಗೆ. ನೋಡಿ, ಆಫರ್ ಕೊಡ್ತಾ ಇದೆ ಬರ್ತಾ ಇದೆ ಅಂತಂದರೆ ಯೋಗ ಇದೆ ಅಂತ ಅರ್ಥ. ನೀವು ಯೋಗ್ಯತೆಯನ್ನು ನೋಡ್ಕೊಂಡು ಹೋದಾಗ ಯೋಗ ಏನು ಮಾಡುತ್ತೆ? ಸುಮ್ಮನೆ ಮಲ್ಕೊಳ್ಳುತ್ತೆ ಅಷ್ಟೇ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ನಾನು ಬ್ಯಾಂಗ್ಳೂರಿಂದ ಮಾತಾಡ್ತಿರೋದು. ಸರಿಮ್ಮ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮಗಳ ಬಗ್ಗೆ ಮಾತಾಡಬೇಕಿತ್ತು ಮೇಡಮ್. ಅವರ ಹುಟ್ಟಿದ ದಿನಾಂಕ ಮತ್ತು ಸಮಯವನ್ನ ತಿಳಿಸಿ. 6/10/2000 ಮೇಡಮ್. ಸಮಯ 5:45 ಸಂಜೆ ಮೇಡಮ್. ಸರಿ, ಗುರೂಜಿ ಇದ್ದಾರೆ, ಮಾತಾಡಿ. ಹುಟ್ಟಿದೂರು ಯಾವ್ದು? ಬೆಂಗಳೂರಿನಾ? ಅಲ್ಲ ಸರ್, ಕೋಲಾರ. 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 ಎಜುಕೇಶನ್ ಮುಗೀತಾ? ಆಯ್ತು ಸರ್, MBA ಕಂಪ್ಲೀಟ್ ಆಯಿತು. ಅದೇ ಮದುವೆಗೆ ನೋಡ್ತಿದ್ದೀವಿ, ಅದಕ್ಕೆ. ಸರಿ, ಅದಕ್ಕೆ 2039 ರಾಹು ದಶೆ ನಡೀತಾ ಇದೆ. ರಾಹುನಲ್ಲಿ 2026 ನವೆಂಬರ್ವರೆಗೂ ಗುರು. ರಾಹು ಮದುವೆಗೆ 2 ಮತ್ತು 7 ನಿರಾಕರಿಸ್ತಾ ಇದೆ. ಅವರು ಕರಿಯರ್ ಮೇಲೆ ಫೋಕಸ್ ಜಾಸ್ತಿ ತೋರಿಸ್ತಾ ಇದೆ ದಶಾದಲ್ಲಿ. ಭುಕ್ತಿಯಲ್ಲಿ ಗುರು ಇರೋದ್ರಿಂದ ಬಲವಂತದಿಂದ ನೀವು ಸ್ವಲ್ಪ ಪ್ರೆಷರ್ ಮಾಡಬೇಕು. ಯಾರ ಮೇಲಾದರೂ ಆಸಕ್ತಿ ಇದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಒಂದು ಪಾಯಿಂಟು. ಅದ್ರ ಜೊತೆಗೆ
ಮದುವೆ ಆಗ್ತಕ್ಕಂಥ ಫೈನಲ್ ಒಂದು ಡೇಟು 2026 ನವೆಂಬರ್ ಒಳಗಡೆ ಒಂದು ಕಾಂಬಿನೇಷನ್ ಸಿಗುತ್ತೆ. ಶನಿಲಿ ಅಂತೆ ಕನ್ಫರ್ಮ್ ಆಗಿದೆ, ಮುಂದಿನ ವರ್ಷ ನವೆಂಬರ್ ಆದಮೇಲೆ ಅಲ್ಲಿಂದ 1 ವರ್ಷದೊಳಗಡೆ ಗ್ಯಾರಂಟಿ ಮದುವೆ. ಟೆನ್ಷನ್ ತೊಗೋಬೇಡಿ, ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಮದುವೆ ಬಗ್ಗೆ ಮೇಡಮ್. ಸರಿ, ನಿಮ್ಮ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನು ತಿಳಿಸಿ. 20/12/1995. ಮತ್ತೆ ಸಮಯ ಬಂದು ಮಧ್ಯಾಹ್ನ 3:05. ಎಲ್ಲಿ ಹುಟ್ಟಿದ್ದು? ಕೋಲಾರ ಮೇಡಮ್. ಸರಿ, ಗುರೂಜಿ ಇದ್ದಾರೆ, ಮಾತಾಡಿ. ನಮಸ್ತೆ ಸರ್. ನಮಸ್ಕಾರ. ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ, 3ನೇ ಪಾದದಲ್ಲಿ ಹುಟ್ಟಿದ್ದೀರಾ. ಹ್ಞೂ ಸರ್. ಸದ್ಯಕ್ಕೆ ಕೇತು ದಶ ನಡೀತಾ ಇದೆ. ಕೇತು ದಶದಲ್ಲಿ 9, 3, 6, 11, 10, 2, 7 ಕಾಂಬಿನೇಷನ್ ಸ್ವಲ್ಪ ಕಮ್ಮಿ ಇದೆ. ಹಾಗೆ ರಾಹುನಲ್ಲಿ 9. ನಿಮ್ಮ ಪೇರೆಂಟ್ಸ್ ಇನ್ಫ್ಲೂಯೆನ್ಸ್ ಜಾಸ್ತಿ ಇದೆ ಫಸ್ಟ್ ಪಾಯಿಂಟಲ್ಲಿ. ಹಾಂ ಸರ್. ಯಾರೋ ಇಷ್ಟಪಟ್ಟಿದ್ದೀರಾ ಅಥವಾ ಯಾರು ನೋಡ್ತಾ ಇದ್ದಿರೋದನ್ನ ಫೈನಲೈಸ್ ಮಾಡಿ ನಿಮ್ಮ ತಂದೆ ತಾಯಿ ಬೇಡ ಅಂತ ಹೇಳ್ತಾ ಇದ್ದೀರಾ, ಏನು ಅಂತ ನಾನು ಕೇಳಬೇಕು. ಇಲ್ಲ, ಪೇರೆಂಟ್ಸ್ ನೋಡ್ತಾ ಇರೋದು ಸರ್. ಪೇರೆಂಟ್ಸ್ ಇನ್ಫ್ಲೂಯೆನ್ಸ್ ಜಾಸ್ತಿ ಇದೆ ಅಂತ ಅದಕ್ಕೆ ಹೇಳಿದ್ದು. ಯಾಕೆ ಫೈನಲೈಸ್ ಮಾಡಲ್ಲ ಅವರು? ಏನೋ ಜಾತಕ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರಾ ಅಥವಾ ಏನು? ಹಾಂ ಸರ್, ಜಾತಕದ ಮೇಲೆನೇ ಇದಾಗ್ತಾ ಇದೆ ಜಾಸ್ತಿ. ಇನ್ನೂ ಒಂದು 5 ವರ್ಷ ಮದುವೆ ಆಗಲ್ಲ. ಏನು ಗ್ಯಾರಂಟಿ ಕೊಡ್ತಾರಪ್ಪ ಯಾವನಾದರೂ ಈ ಕಾಂಪೌಂಡರ್ಗಳು? ನಾನು ಗ್ಯಾರಂಟಿ ಕೊಡಲ್ಲ ಮದುವೆ ಜೀವನ. ಇವತ್ತಿರೋ ದಶ ನಾಳೆ ಚೇಂಜ್ ಆಗುತ್ತೆ. ಇವತ್ತೊಂದು ದಶ ಚೆನ್ನಾಗಿದೆ ಅಂತ ಅನ್ಕೊಳ್ಳೋಣ, 3 ವರ್ಷ ಚೆನ್ನಾಗಿರುತ್ತೆ ಆ ದಶ, ಆ ಗಂಡಂದೋ ನಿಮ್ಮದೋ. 3 ವರ್ಷ ಆದ್ಮೇಲೆ ದಶ ಚೇಂಜ್ ಆಗುತ್ತೆ, ಅಲ್ಲಿ 1ನೇ ಮನೆ 6ನೇ ಮನೆ ಬರುತ್ತೆ. ಅವಾಗೇನು ಮಾಡ್ತಾರೆ? ಯಾರು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಲೈಫ್ ಲಾಂಗ್ ಮದುವೆ ಚೆನ್ನಾಗಿರುತ್ತೆ ಅಂತ. ಈ ಗುಣಲಕ್ಷಣಗಳು ಯಾವುದೋ ಇರ್ತಾವಲ್ಲ, ಅದೆಂಥದ್ದು ಮ್ಯಾಚ್ ಮೇಕಿಂಗು, ಅದರಷ್ಟು ಬೋಗಸ್ ಇನ್ನೊಂದಿಲ್ಲ. ಕಳ್ಳರು ಯಾರ್ಯಾರು ಅದನ್ನು ಮಾಡ್ತಾರೋ 100% ಕಳ್ಳರು ಅವರು. 36 ಗುಣಗಳೆಲ್ಲ ಲೆಕ್ಕ ಮಾಡಿಕೊಡ್ತಾರಲ್ಲ, ಅವ್ರು 90 ಅಲ್ಲ 100% ಅಸ್ಟ್ರಾಲಜರ್ಸೇ ಅಲ್ಲ ಅವರು. ದಶಾ ಮೇಲೆ ಹೋಗಬೇಕು. ಈ ದಶ ಸದ್ಯಕ್ಕೆ ಮ್ಯಾಚ್ ಆಗ್ತಾ ಇದೆ. ಒಬ್ಬರ ದಶ ಏನೋ 5 ವರ್ಷಕ್ಕೆ ಮುಗಿಯುತ್ತೆ, ಇನ್ನೊಬ್ರದ್ದು 20 ವರ್ಷ ಇರುತ್ತೆ. ಒಬ್ರದ್ದು 5 ವರ್ಷ ಮುಗಿದ ತಕ್ಷಣ 6ನೇ ವರ್ಷ ಸ್ಟಾರ್ಟ್ ಆಗಿಬಿಡುತ್ತೆ ಪ್ರಾಬ್ಲಮ್, ಆ ಕಾಂಬಿನೇಷನ್ ಏನೋ ಬಂದರೆ. ಸೊ ಅದಕ್ಕೆ ಯಾವಾಗಲೂ ಮದುವೆ ಅಂದರೆ ಅಪ್ ಆ್ಯಂಡ್ ಡೌನ್ ಇರುತ್ತೆ. ನಿಮ್ಮ ಅಪ್ಪ ಅಮ್ಮನಿಗೆ ಹೇಳಿ ಈ ವಿಡಿಯೋನ ತೋರಿಸಿ, ನಮ್ಮ ಯೂಟ್ಯೂಬಲ್ಲಿ ಬಂದಾಗ ತೋರಿಸಿ, ಸುಮ್ಮನೆ ಯಾವ್ದು ಬಂದಿದೆಯೋ ನಿಮ್ಮಿಬ್ಬರಿಗೂ ಇಷ್ಟ ಆದರೆ ಕನ್ಫರ್ಮ್ ಆಗಿ ನಾವು ಚೆನ್ನಾಗಿರ್ತೀವಿ ಅಂತ ನೀವು ಮನಸ್ಸಲ್ಲಿ ಅಂದ್ಕೊಂಡ್ರೆ ಮದುವೆ ಆಗಿ ಬೇಗ. ಇಲ್ಲಾಂದರೆ ಯಾವತ್ತೂ ಮದುವೆ ಮಾತ್ರ ಗ್ಯಾರಂಟಿ ಇಲ್ಲ. ಯಾರ್ದು ಜೀವನನೂ ಚೆನ್ನಾಗಿಲ್ಲ. ಯಾರು ಒಂದು ಅದೇನೋ ಸಾವಿಲ್ದೇ ಇರೋ ಮನೆ ತೋರಿಸಿ ಅಂತ ಹೇಳ್ತಾರೆ, ಸಾಸಿವೆನ ಯಾವುದು ಗಲಾಟೆ ಇಲ್ದಿರೋ ಸಂಸಾರ ತೋರಿಸ್ಕೊಂಬನ್ನಿ ನೋಡೋಣ. 2 ವರ್ಷಕ್ಕೊಂದ್ಸತಿ ಹೋಗಿ ಇನ್ಕ್ರೀಸ್ ಆಗ್ತಾ ಇರುತ್ತದು. ಫಸ್ಟ್ ಇಯರ್ ಹೋದಾಗ ಕಮ್ಮಿ ಇರ್ತದೆ, ಸೆಕೆಂಡ್ ಇಯರ್ ಹೋದಾಗ ಅದೇ ಮನೆಗಳಿಗೆ ಜಾಸ್ತಿ ಆಗಿರುತ್ತೆ. ಸೊ ಯಾಕೆ ಅಂದರೆ ಒಡಹುಟ್ಟಿರ್ತಕ್ಕಂಥ ಅಣ್ಣ ತಮ್ಮ ಮತ್ತು ಅಕ್ಕ ತಂಗಿರೇ ಜಗಳ ಆಡ್ತಾರೆ. ಆಗಿರ್ಬೇಕಾದ್ರೆ ರಕ್ತ ಸಂಬಂಧದಲ್ಲಿ ಆಗಿರ್ತಕ್ಕಂಥದ್ದು ನೀವು ಯಾರೋ ಇನ್ನೊಬ್ಬರು ಹೋದಾಗ ಏನು ಗಲಾಟೆನೇ ಆಗ್ದಂಗೆ ಏನು ಫುಲ್ಲು ದೇವ್ರ ಥರ ಇದ್ಬಿಡ್ತೀರಾ? ದೇವ್ರ ಥರ ಇರ್ಬೋದು, ಕರೆಕ್ಟ್. ದೇವ್ರ ಥರ ಇರಬೇಕು ಅಂದರೆ ಸೈಲೆಂಟಾಗಿರಬೇಕು. ಅವರು ಮಾತಾಡ್ಬಾರ್ದು, ಇವ್ರಿಗೂ ಮಾತಾಡ್ಬೋದು. ಇವತ್ತು ತಿಂಡಿ ಮಾಡಿಲ್ವಾ? ಸೈಲೆಂಟ್. ಇದು ನೋಡ್ಬೇಕು, ಪಾತ್ರೆ ನೋಡಬೇಕು ಇಲ್ವಾ? ಸೈಲೆಂಟ್ ಔಟ್ ಆಗಬೇಕು. ಮತ್ತೆ ವಾಪಸ್ ಬರಬೇಕು, ಪಾತ್ರೆ ಇನ್ನೂ ರೆಡಿ ಆಗಿಲ್ವ? ಸುಮ್ಮನೆ ಇರಬೇಕು. ಇದ್ರೆ ತಿನ್ನಬೇಕು, ಇಲ್ಲ ಹೊರಗಡೆ ದೇವ್ರ ಥರ ಇರಬೇಕು. ಅರ್ಥ ಆಯ್ತಮ್ಮ? ಬೇಗ ಮಾಡ್ಕೊಳ್ಳಿ. ರಾಹು ಭುಕ್ತಿಯಲ್ಲಿ 9ನೇ ಮನೆ, ಹಿರಿಯರು. ನಾನು ಅದಕ್ಕೆ ಹೇಳೋದು, 9ನೇ ಮನೆ ಬಂದಾಗ ಹಿರಿಯರು ಇರ್ತಾರಲ್ಲ, ಈ ಹಿರಿ ಜೀವಿಗಳು ಸ್ವಲ್ಪ ಏನೋ ಕಟ್ಟಾಗ್ತಾರೆ ಅಂದ್ಬಿಟ್ಟು ಏನು ನೋಡಿದ್ದು ಊರ ಹತ್ರಲ್ಲ ತೋರಿಸುತ್ತಾರೆ, ಊರಲ್ಲಿರೋರ್ನೆಲ್ಲ ತೋರಿಸ್ತಾರೆ, ಏನು ಡ್ರೆಸ್ ಹಾಕೊಂಡಿರೋ ಹತ್ರ ಹೋಗಿ ತೋರಿಸ್ತಾರೆ. ಅವೆಲ್ಲ ಅರ್ಧ ನಮ್ಮ ವೈವಾಹಿಕ ಜೀವನ ಹಾಳು ಮಾಡಿರೋದೇ ಇವರು ಕಾಂಪೌಂಡರ್ಗಳು. ಒಳ್ಳೇದಾಗಲಿ ಅಂತ ಆಶಿಸ್ತೀನಮ್ಮ. ಒಳ್ಳೇದಾಗಲಿ, ಬೇಗ 1.5 ವರ್ಷದಲ್ಲಿ ಆಗಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಬೇಕು ಅಂತ ಹೇಳಿ ಆಸೆಯನ್ನು ಇಟ್ಕೊಂಡಿದ್ರೆ ಈಗಲೇ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರನ್ನು ನೋಟ್ ಡೌನ್ ಮಾಡಿಕೊಂಡು ಕ್ಲಾಸಸ್ಗಳನ್ನ ಅಟೆಂಡ್ ಮಾಡಬಹುದು. ಇದೇ ತಿಂಗಳು ನವೆಂಬರ್ 26ನೇ ತಾರೀಕು ಕ್ಲಾಸಸ್ ನಡೆಯುತ್ತೆ. ಅದು ಫ್ರೀ ಕ್ಲಾಸ್ ನಡೆಯುತ್ತೆ. ಒಮ್ಮೆ ನೀವು ಈ ಕ್ಲಾಸಸ್ನ ಅಟೆಂಡ್ ಮಾಡಬಹುದು. ಡಿಸೆಂಬರ್ 1ನೇ ತಾರೀಕಿನಿಂದ ಕ್ಲಾಸಸ್ಗಳು ಆರಂಭ ಆಗುತ್ತೆ. ಯಾವ ರೀತಿಯಾಗಿ ಕ್ಲಾಸಸ್ಗಳು ನಡೆಯುತ್ತೆ, ಕ್ಲಾಸಸ್ನಲ್ಲಿ ಏನೆಲ್ಲ ಹೇಳ್ಕೊಡ್ತಾರೆ ಅನ್ನೋದ್ರ ಕುರಿತು ಒಂದು ವಿಡಿಯೋ ಇದೆ, ಬನ್ನಿ ನೋಡ್ತಾ ಹೋಗಿ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ,
ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಪ್ರಾಚೀನವಾದ ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ್ ಯಂತ್ರ. ಈ ಕೈಲಾಶ್ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರಿಡ್, ಈ ಕೋರ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ. ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ್ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಅಮ್ಮ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ ಬಗ್ಗೆ ಮತ್ತ ನಮ್ಮ ಅಣ್ಣ ಬಗ್ಗೆ ಕೇಳ್ಬೇಕಾಗಿತ್ರಿ. ಒಬ್ಬರದ್ದು ಮಾತ್ರ ಕೇಳಬಹುದು. ನೀವು ಯಾರ್ದು ಕೇಳಬೇಕು ಅಂತ ಇದ್ದೀರಾ ಅವ್ರನ್ನ ಕೇಳಿ. ಅಷ್ಟೊಂದು ಇಂಟ್ರೆಸ್ಟ್ ಇದ್ರೆ ಕ್ಲಾಸ್ಗೂ ಸೇರ್ಬೋದಮ್ಮ. 7,000 ರೂಪಾಯಿ ಅಷ್ಟೇ ಫೀಸ್. ಹೌದಾ ಗುರುಜಿ, ಹಚ್ತೀರಿ ಹಂಗೆ. ಯಾರ ಬಗ್ಗೆ ಕೇಳ್ತೀರಮ್ಮ? ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸ್ಕೊಡಿ. 23/1/2006. ಹುಟ್ಟಿದ ಸಮಯ? ಸೋಮವಾರ ರಾತ್ರಿ 9:45. 9:45. ಎಲ್ಲಿ ಹುಟ್ಟಿದ್ದು? ಇಲ್ಲಿ ಸಿಂಗಿ ಆಗ್ರಿ. ಯಾವ ಡಿಸ್ಟ್ರಿಕ್ಟ್ ಅಮ್ಮ? ವಿಜಯಪುರ ಜಿಲ್ಲೆ ರೀ. ಸರಿ, ಗುರೂಜಿ ಇದ್ದಾರೆ, ಮಾತಾಡಿ. ಏನ್ ಪ್ರಶ್ನೆ? ವಿವಾಹದ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ವಿವಾಹದ ಬಗ್ಗೆ? ಹಾ ಗುರುಜಿ. ವಿವಾಹ ಇನ್ನೂ ಆಗಿಲ್ವಾ? ಇನ್ನ ಆಗ್ಲಿ ಗುರುಜಿ, ಬರ್ತಾವ್ರಿ, ಹಂಗೆ ಕ್ಯಾನ್ಸಲ್ ಆಗ್ತಾವ್ರಿ. ಅದಕ್ಕೆ ಏನು ಓದಿದ್ದೀರಾ? BA ಓದಾತಿ ಗುರುಜಿ. BE? ಹಾ, BA. B.Ed? BA? ಹಾ ಗುರುಜಿ. 19 ವರ್ಷ 20 ವರ್ಷ ತಾನೆ ನಿಮ್ಗಿನ್ನು? ಹಾ ಗುರುಜಿ, 21. ನಿಮ್ಮ ಮನೇಲಿ ಪ್ರೆಷರ್ ಅಥವಾ ನಿಮಗೆ ಬೇಗ ಮಾಡ್ಕೋಬೇಕು ಅನ್ನೋ ಆಸೆನಾ? ಮನ್ಯಾಗದ ಗುರುಜಿ. ಅದು ನಿಮಗಿಲ್ಲ? ಇನ್ನ ಇಲ್ಲ ಗುರುಜಿ. 2026 ನವೆಂಬರಿಂದ 2027 ಮೇ ಒಳಗಡೆ ಮದುವೆ. ನವೆಂಬರ್ ಎಷ್ಟು ಗುರುಜಿ? ನವೆಂಬರ್ ಆದಮೇಲೆ, 2026 ನವೆಂಬರ್ ಆದಮೇಲೆ ಶನಿ ದಶಾ ಶುಕ್ರ ಭುಕ್ತಿ ಬರುತ್ತೆ. ಆ ಟೈಮ್ ಬಂದಾಗಲೇ ಒಂದು ಮದುವೆ. ಕರ್ಮ ತೋರಿಸೋದೇ ದಶಾ ಭುಕ್ತಿಗಳಲ್ಲಿ. ಒಳ್ಳೇದಾಗಲಿ.
ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ ನೋಡಿ, ಇವಾಗ ನಾವು ಕೆಲಸವನ್ನು ಹುಡುಕ್ತಾ ಇರ್ತೀವಿ ಎಜುಕೇಷನ್ ಮುಗಿದ ನಂತರ. ಈ ಕೆಲಸ ಎಲ್ಲಿ ಸಿಗುತ್ತೆ ಅಲ್ಲಿ ಹೋಗಿ ಕೆಲಸ ಮಾಡೋದು ಬಿಟ್ಟು ನಮಗೆ ಗೌರ್ಮೆಂಟ್ ಜಾಬೇ ಬೇಕು ಅಂತ ಹೇಳಿ ಸಾಕಷ್ಟು ಜನ ಕಾಯ್ತಾ ಇರ್ತಾರೆ. ಸೊ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಂತ ಹೇಳಿ. ಪರ್ಸೆಂಟೇಜ್ ನೋಡಿದಾಗ ಸ್ವಲ್ಪ ಉತ್ತರ ಕರ್ನಾಟಕದಲ್ಲಿ ಗೌರ್ಮೆಂಟ್ ಕೆಲಸ ಅನ್ನೋದು ಒಂದೇನೋ ತಲೆಯಲ್ಲಿ ಒಕ್ಕಿದೆ. ಮೋಸ್ಟ್ಲಿ ಗೌರ್ಮೆಂಟ್ ಕೆಲಸದಲ್ಲಿ ಹುಡುಗ ಇದ್ದರೆ ಹುಡುಗಿರು ಕೊಡ್ತಾರೆ ಅಂತ ಒದ್ದಾಡ್ತವ್ರೆ. ಗೌರ್ಮೆಂಟ್ ಕೆಲಸದಲ್ಲಿ ಹುಡುಗಿರೇ ಸಿಗ್ತಾ ಇಲ್ಲ ನಿಮಗೆ. ಸುಮ್ಮನೆ ಅವೆಲ್ಲ ಭ್ರಾಂತು ಅಂತಾರಲ್ಲ, ಭ್ರಾಂತು ಅಷ್ಟೇ. ಪಾಯಿಂಟ್ ನಂಬರ್ 1 ಅದು ಬಿಡಿ, ಅದು ಸಮಾಜದ ವಿಚಾರ. ಗೌರ್ಮೆಂಟ್ ಕೆಲಸ ಸಿಗಬೇಕು ಅಂತಂದರೆ ಈ ಕಾಂಪೌಂಡರ್ ಹೇಳೋದೇನು ಅಂದರೆ 10ನೇ ಮನೆ ಸೂರ್ಯ ಇದ್ದರೆ ಸಿಗುತ್ತೆ ಅಂತ. ಇಲ್ಲ, ರಾಂಗ್. ಯಾವ್ದಾದ್ರು ಗ್ರಹ 10ನೇ ಮನೆ 11ನೇ ಮನೆ ಇರಲೇಬೇಕು, 10 ಅನ್ನೊಂದು ಇರಬೇಕು. ಹಾಗೆ ಕಸ್ಪ್ ಅಂತ ಒಂದು ಬರುತ್ತೆ ನಮ್ಮ ಜಾತಕದಲ್ಲಿ. ಕಸ್ಪ್ ಅಂತ ಬರುತ್ತೆ, 10ನೇ ಮನೆ ಕಸ್ಪು. 10ನೇ ಮನೆ ಕಸ್ಪು ನಕ್ಷತ್ರ ಮತ್ತು ಸಬ್ಲಾಡಲ್ಲಿ ಸೂರ್ಯ ಬರಬೇಕು, ಅದರೊಳಗಡೆ ಬರಬೇಕು. 10th ಕಸ್ಪ್ ಅಂತ ನಾವು ಕರಿತೀವಿ. ಯಾವಾಗ 10th ಕಸ್ಪ್ ಅಂತ ಕರಿತೀವಿ, 10th ಕಸ್ಪ್ ಅಂತಂದರೆ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ 10th ಹೌಸ್ ಅಂತ ಕರಿತೀವಿ. ಆ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ 10th ಹೌಸಲ್ಲಿ ಯಾವಾಗ ಸೂರ್ಯ ಅಥವಾ ಚಂದ್ರ ಬರ್ತಾನೆ, ಅದು ಒಂದು ಇಂಡಿಕೇಶನ್. ಹಾಗೆ 10th ಕಸ್ಪಲ್ಲಿ ಬರ್ತಕ್ಕಂಥ ಒಂದು ಸಬ್ಲಾಡು ಉಪನಕ್ಷತ್ರಾಧಿಪತಿ 10ನೇ ಮನೆ ತೋರಿಸಿದಾಗ ಅವಾಗಲೂ ಕೂಡ ಗೌರ್ಮೆಂಟ್ ಕೆಲಸ ಡಿಸೈರಿಂದ ಆಗುತ್ತೆ ಹೊರತು ಜಾತಕ ನೋಡಿ ಇವರಿಗೆ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅನ್ನೋದು ಹೇಳೋದು ಸುಳ್ಳು. ಡಿಸೈರ್ಗೆ ಮ್ಯಾಚ್ ಆಗಬೇಕು. ಈಗ ಎಷ್ಟೋ ಜನಕ್ಕೆ ಸೂರ್ಯ 10ನೇ ಮನೆ ಇರ್ಬೋದು, ಅಥವಾ ಸೂರ್ಯ ತೋರಿಸುತ್ತೆ 10ನೇ ಮನೆ ತೋರಿಸುತ್ತೆ, ಅವ್ರಿಗೆ ಅದು ಇಂಟ್ರೆಸ್ಟ್ ಇಲ್ಲ. ನಾನು ಪ್ರೈವೇಟಲ್ಲಿ ಟಾಪ್ ಜನರಲ್ ಮ್ಯಾನೇಜರ್ ಆಗಬೇಕು, CEO ಆಗಬೇಕು, MD ಆಗಬೇಕು, ಅತ್ಯಂತ ದೊಡ್ಡ ಪೊಸಿಷನ್ಗೆ ಹೋಗಬೇಕು. ಖಾಸಗಿ ಬ್ಯಾಂಕಲ್ಲಿ ಬೇಕಾದಷ್ಟು ಜನ ಇರ್ತಾರೆ. ಇದೇನೋ HDFC, ICICI, ಯೆಸ್ ಬ್ಯಾಂಕು ಅಂತ ಯಾವ ಡಾಶ್ ಬ್ಯಾಂಕ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಖಾಸಗಿ. ಅಲ್ಲಿ 10ನೇ ಮನೆ ಬಂದೇ ಇರುತ್ತೆ. 10ನೇ ಮನೆ ಇದ್ದಾಗ ಆ ಕಂಪ್ನಿದು ಮ್ಯಾನೇಜರೋ, ಜನರಲ್ ಮ್ಯಾನೇಜರೋ, ವೈಸ್ ಪ್ರೆಸಿಡೆಂಟು ಆಗಿರ್ತಾರೆ. ನಿಮ್ಮ ಗೌರ್ಮೆಂಟ್ ಕೆಲಸಗಿನ ಅದ್ರಲ್ಲಿ 10ರಷ್ಟು ಕೊಡ್ತಾರೆ. 10 ವರ್ಷ ಪ್ರೈವೇಟಲ್ಲಿ ವರ್ಕ್ ಮಾಡೋದು ಒಂದೇ, 40 ವರ್ಷ ಗೌರ್ಮೆಂಟಲ್ಲಿ ವರ್ಕ್ ಮಾಡೋದು ಒಂದೇ. ಇದು ತಿಳ್ಕೊಳ್ಳಿ ಎಲ್ಲರೂ. ಯಾಕೆಂದರೆ ನಮ್ಮ ಅಪ್ಪನೂ ಗೌರ್ಮೆಂಟ್ ಕೆಲಸ, ಅವರೇ ಹೇಳಿದ್ದು, ನೀನು ಗೌರ್ಮೆಂಟ್ ಕೆಲಸ ಮಾಡೋಕ್ಕೆ ಹೋಗ್ಬೇಡ, ಎಣ್ಸಿದ ಕಜ್ಜಾಯ. ಲೈಫಲ್ಲಿ ನೀನೇನಾದ್ರು ಉದ್ಧಾರ ಆಗಬೇಕು ಅಂದರೆ ಗೌರ್ಮೆಂಟ್ ಹಿಂದೆ ಬೀಳ್ಬೇಡ. ಯಾಕೆ ಅಂದರೆ ಗೌರ್ಮೆಂಟ್ ಹಿಂದೆ ಬಿದ್ದರೆ ನೀವೇನೂ ಸಾಧನೆ ಮಾಡೋಕ್ಕಾಗಲ್ಲ. ಗೌರ್ಮೆಂಟ್ ಏನು ಹೇಳುತ್ತೋ ಅದನ್ನು ಮಾಡ್ಕೊಂಡು ಹೋಗ್ಬೇಕು. ನಿಮ್ಮದೇ ಓನ್ ಆಗಿರ್ತಕ್ಕಂಥದ್ದು ಏನು ಕ್ರಿಯೇಟಿವೇ ಇಲ್ಲ ಅಲ್ಲಿ. ಮಕ್ಕಿ ಅಷ್ಟೇ. IAS ಆಫೀಸರ್ ಆಗಿದ್ರು ಕೂಡ ಸರ್ಕಾರದ ಆದೇಶ ಮೇಲೆ ನೀವು ವರ್ಕ್ ಮಾಡಬೇಕು. ನಿಮ್ಮದು ಸ್ವಂತ ಏನಿಲ್ಲ. ಸುಮ್ಮನೆ 4 ಜನ IAS ಅಂತಾರೆ. ಏನಿದೆ IAS ಅಲ್ಲಿ? IAS ಆಫೀಸರ್ ಸುಮ್ಮನೆ ಅದಂಥ ಅಧಿಕಾರ, ಒಂದು ಕ್ವಾರ್ಟರ್ ಸಿಗ್ತದೆ, ಆಮೇಲೆ ಒಂದು ಗಾಡಿ ಕೊಡ್ತಾರೆ. ಒಂದೇನಾರು ನೀವೊಂದು BMW ತಗೊಂಬಿಡಿ, IAS ಆಫೀಸರ್ ದುಡ್ಡು ಹೊಡೆದ, IAS ಆಫೀಸರ್ ದುಡ್ಡು ಹೊಡೆದ ಅಂದ್ಬಿಡ್ತಾರೆ. ಅವ್ರ ಅಪ್ಪಂದೇ ದುಡ್ಡು ಕೊಟ್ಟು ತಗೊಂಡ್ರು ಕೂಡ ಆ ರೈಡ್ ಮಾಡ್ರಿ IAS ಆಫೀಸರ್ನ, KS ಆಫೀಸರ್ನ. ಸೊ ಎಂಜಾಯ್ ಮಾಡೋಕ್ಕೆ ಬಿಡಲ್ಲ ಜನಗಳು ನಾವು ಇದಾಗ್ಬಿಟ್ರೆ. ಸೊ ಅದೇ ಪ್ರೈವೇಟಲ್ಲಿ ಜಾಮ್ ಜೂಮ್ ಅಂತಿರ್ಬೋದು ನೋಡಿ. ಎಷ್ಟೋ ಜನ ಆಮೇಲೆ ವಿದೇಶ ಯಾತ್ರೆಗೆ ಹೋಗೋಕ್ಕಾಗಲ್ಲ ಗೌರ್ಮೆಂಟಲ್ಲಿರೋರು. ನಾನು ನೋಡಿದ್ದೀನಿ. ವಿದೇಶ ಯಾತ್ರೆಗೆ ನೀವು ಹೋಗೋಕ್ಕಾಗಲ್ಲ. ಎಷ್ಟು ಪರ್ಮಿಷನ್ಗಳು ತೊಗೋಬೇಕು, ಬಿಡೋದೇ ಇಲ್ಲ. ಆಮೇಲೆ ಏನಾರು ಆ ಗೌರ್ಮೆಂಟ್ ಕೆಲಸದಲ್ಲಿರೋರು ಅಕ್ಕಪಕ್ಕದವರು ಯಾರೋ ಒಬ್ಬರು ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಸಿಂಗಾಪುರ್ಗೆ ಹೋಗ್ತಾ ಇದ್ದೀವಿ, ಒಂದು ಮಲೇಷ್ಯಾಗೆ ಹೋಗ್ತಾ ಇದ್ದೀವಿ ಅಂತ ಏನಾರು ಗೊತ್ತಾಗ್ಬಿಟ್ರೆ ಹೊಟ್ಟೆ ಉರಿ ಹೈಯೆಸ್ಟ್ ಇದರಲ್ಲಿ ಸ್ಟಾಫ್ಗಳಲ್ಲಿ. ಅದೇ ಪ್ರೈವೇಟಲ್ಲಿ ನೀವು ಹೋಗಿ ಬರೀ ಸಿಂಗಾಪುರ್ ಮಲೇಷ್ಯಾ ಹೋಗಿದ್ಯಾ, ದುಬೈಗೆ ಹೋಗ್ಬಾ ಚೆನ್ನಾಗಿದೆ, ಅರ್ಥ ಆಯ್ತಾ, ಬಾಲಿಗೆ ಹೋಗ್ಬಾ, ಅಲ್ಲಿಗೆ ಹೋಗ್ಬಾ, ಇಲ್ಲಿಗೆ ಹೋಗ್ಬಾ, ಪುಷ್ ಮಾಡ್ತಾರೆ. ಅದು ಜೀವನ, ಅದು ಮಜಾ. ಈ ಗೌರ್ಮೆಂಟ್ ಕೆಲಸ ಹುಡ್ಕೊಂಡು ಹೋಗ್ತೀರಿ ನೀವೆಲ್ಲ, ಮುಂದೆ ಇದೆ ನಿಮಗೆಲ್ಲ ಅರ್ಥ ಆಗುತ್ತೆ ಯಾಕಾರು ಇಲ್ಲಿ ಸೇರಿ ಕೊಂಪೆಲಿ ಇದ್ದೀನಿ ಅಂತ ಅನಿಸುತ್ತೆ. ಯಾಕೆ ಅಂದರೆ ಸಿಸ್ಟಮ್ ಹಂಗಿದೆ ಅಂತ ನಾನು ಮಾತಾಡ್ತಾ ಇರೋದು. ಗೌರ್ಮೆಂಟ್ ಕೆಲಸ ಸಿಗೋದು ಅದು ಇದು ಬೇರೆ, ಆದರೆ ನಮ್ಮ ಇಂಡಿಯಾದಲ್ಲಿ ಸಿಸ್ಟಮ್. ಯಾಕೆಂದರೆ ಒಂದು ಫಾರಿನ್ಗೆ ಹೋಗೋಕ್ಕೆ 50 ಸತಿ ಅವರು ಅಪ್ರೂವ್ ತೊಗೋಬೇಕು, ಒಂದು ಲೆಟ್ರ್ ತೊಗೋಬೇಕು, ಸೈನ್ ಮಾಡಬೇಕು, ಯಾಕೆ ಹೋಗಬೇಕು, ಕೊಡಲ್ಲ. ಎಷ್ಟೊಂದು ಜನಕ್ಕೆ ರಿಜೆಕ್ಟ್ ಆಗುತ್ತೆ, ನೀವು ಹೊರದೇಶಕ್ಕೆ ಹೋಗಿಲ್ಲ ಅಂತ. ಅದೇನೋ ಪಾಲಿಸಿ ಅಂತೆ, ಏನು ಪಾಲಿಸಿನ ಗೊತ್ತಿಲ್ಲ, ಎಂಜಾಯ್ ಮಾಡೋಕ್ಕಿಲ್ಲ ಅಷ್ಟೇ. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ, ತಮಗೆ ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದೇ ತಿಂಗಳು ನವೆಂಬರ್ 26ನೇ ತಾರೀಕಿನಂದು ಫ್ರೀ ಕ್ಲಾಸಸ್ಗಳು ನಡೆಯುತ್ತೆ. ನೀವು ಜಾಯ್ನ್ ಆಗ್ಬೋದು ಜ್ಯೋತಿಷ್ಯವನ್ನು ಕಲಿಯೋದಕ್ಕೆ. ನಿಮಗೊಂದು ಜಸ್ಟ್ ಎಕ್ಸಾಂಪಲ್ ಹೇಗಿರುತ್ತೆ ಕ್ಲಾಸಸ್ ಅನ್ನೋದು ಗೊತ್ತಾಗುತ್ತೆ. ಅದೇ ರೀತಿಯಾಗಿ ಡಿಸೆಂಬರ್ 1ನೇ ತಾರೀಕಿನಿಂದ ಕ್ಲಾಸಸ್ಗಳು ಆರಂಭ ಆಗುತ್ತೆ.
ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರನ್ನು ನೋಟ್ ಡೌನ್ ಮಾಡ್ಕೊಳ್ಳಿ, ಕರೆ ಮಾಡಿ ನೀವು ರಿಜಿಸ್ಟರ್ನ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ, ಈಗಾಗಲೇ ಈ ಒಂದು ನಕ್ಷತ್ರ ನಾಡಿ ಕ್ಲಾಸ್ನಲ್ಲಿ ಈ ಜ್ಯೋತಿಷ್ಯವನ್ನು ಕಲಿತೋರು ಮಾತನಾಡಿದ್ದಾರೆ, ಏನು ಮಾತನಾಡಿದ್ದಾರೆ ಅಂತ ಹೇಳಿ ನೋಡ್ತಾ ಹೋಗೋಣ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಈ ನಕ್ಷತ್ರ ನಾಡಿ ಅನ್ನೋದು ಒಂದು ಬ್ರಹ್ಮಾಂಡ ಇದ್ದಂಗೆ. ಆ ನಕ್ಷತ್ರ ನಾಡಿ ನಾವು ಕಲಿಬೇಕು ಅಂದರೆ ಎಲ್ಲರೂ ಒಂದೇ ರೀತಿಯಾಗಿ ಮನಸ್ಸು ಮಾಡಿ ಕಲಿಬೇಕು. ನಕ್ಷತ್ರ ನಾಡಿ ದಿನೇಶ್ ಗುರೂಜಿಗಳು 2019ರಿಂದ ನಾನು ನೋಡ್ತಾ ಇದ್ದೆ ಟಿ ವಿಯಲ್ಲಿ. ಆದರೆ ಕೊರೋನಾ ಸೀಸನ್ನಲ್ಲಿ ನಾನು ಮಾಡೋಕ್ಕಾಗಲಿಲ್ಲ. ಮೊನ್ನೆ ಏನೋ ಅನುಕೂಲ ಸಿಕ್ತು. 108ನೇ ಬ್ಯಾಚಲ್ಲಿ ನಕ್ಷತ್ರ ನಾಡಿಯನ್ನು ಫಸ್ಟ್ ಲೈನಲ್ಲಿ ಕಲಿತು ಇವತ್ತು ಈ ವೇದಿಕೆಯಲ್ಲಿ ಬಂದಿದ್ದೀನಿ. ನಕ್ಷತ್ರ ನಾಡಿ